SL 4810 ಇದೆಯಲ್ಲ, ಕಾಸ್ಟ್ ಜಾಸ್ತಿ ಮಾಡಿ. ವೆರಿ ಗುಡ್. ಸೊ ಇಲ್ಲಿ 3% ಯಾರಿಗೆ ಜಾಸ್ತಿ ಮಾಡಿದ್ರೆ ಬುಕ್ ಮಾಡಿ. ಬಟ್ ಇಲ್ಲಿವರೆಗೂ ಬರುತ್ತೆ ಮೇಲ್ಗಡೆವರೆಗೂ. ಇವಾಗ ಕಾಸ್ಟು 0.01 ಇರೋರು ಬುಕ್ ಮಾಡ್ಕೋಬಹುದು. ಆದ್ರೆ ₹1 ಪ್ರಾಫಿಟ್ ಲಾಸ್ ಅಲ್ಲಿ ಬಿಡಂಗಿಲ್ಲ. ಇವಾಗ ನೆನಪಿರ್ಲಿ. ಮ್ಯೂಟ್ ಮಾಡಿ. ಯಾರದು? ನಾನೇ ಮ್ಯೂಟ್ ಮಾಡ್ಲಾ? ಓಕೆ. ನೆನಪಿರ್ಲಿ, ಈ ಏರಿಯಾದಲ್ಲಿ ಆಲ್ಮೋಸ್ಟ್ ಬುಕ್ ಮಾಡ್ಕೊಂಬಿಡಿ. ಇವಾಗ 0.01 ಬುಕ್ ಮಾಡ್ಕೋಬಹುದು. ಇಲ್ಲಿವರೆಗೂ ಬಂದಿದೆ. 2 ಪಾಯಿಂಟಿಗೆ ಎಷ್ಟು ಟಾರ್ಗೆಟ್ ಕೊಟ್ಟಿದೆ ನೋಡಿ. ಇಲ್ಲಿ 2 ಪಾಯಿಂಟಿಗೆ 7 ಕೊಟ್ಟಿದೆ. ಆಲ್ಮೋಸ್ಟ್ 2 ಪಾಯಿಂಟ್ ಇಲ್ಲ. ಆಲ್ಮೋಸ್ಟ್ ನಮಗೆ 1:3ಗಿಂತ ಜಾಸ್ತಿ ಕೊಟ್ಟಿದೆ. ನಿಯರ್ 4. ಇವಾಗ 1 ನಿಮಿಷ ಇರಿ. ಅಲ್ಲಿಂದ ಮತ್ತೆ ಇಲ್ಲ, ಈ ಸಲನೂ ಬ್ರೇಕ್ ಆಗತ್ತೆ. ಕೆಲವೊಬ್ರು ಜಾಸ್ತಿ ಇರೋರು ಹೋಲ್ಡ್ ಮಾಡ್ಬೋದು. ಕಾಸ್ಟಿಗೆ ಇಡಿ. ಬಟ್ ನಮ್ಮದು ಟಾರ್ಗೆಟ್ ಆಲ್ರೆಡಿ 1:3, 4ಗಿಂತ ಬಂದಿದೆ ನೋಡಿ. ಸಿಂಗಲ್ 1 ಮಿನಿಟಲ್ಲಿ ನಾವು ಇಲ್ಲಿ ತೊಗೊಂಡಿದ್ವಲ್ಲ, ಎಲ್ಲಿ 1 ಮಿನಿಟಲ್ಲಿ ನಾವು ಇಲ್ಲಿಂದ ಬೈಯಿಂಗ್ ತೊಗೊಂಡಿದ್ವಲ್ಲ, ಅದು ಬ್ರೇಕ್ ಆದಮೇಲೆ ಎಲ್ಲಿಂದ ತೊಗೊಂಡ್ವಿ? 5 ಮಿನಿಟ್ಸಲ್ಲಿ SMA ಬೇಸ್ ಮೇಲೆ ಇವು ಕ್ಯಾಂಡಲ್ ಯಾವ ರೇಂಜಿಗೆ ಹೋಯ್ತು ನೋಡಿ. ಒಂದೇ ಬುಕ್ ಮಾಡ್ಕೊಂಡ್ರ ಎಲ್ರು? ಏನು ಮೇಡಮ್? 0.02 ಇತ್ತು. 0.01 ಬುಕ್ ಮಾಡಿದ್ರಾ? ಸರ್ ಹೌದು. ಇನ್ನೊಂದು 0.01 ಬುಕ್ ಮಾಡ್ಕೊಂಡ್ರಿ. ಯಾಕಂದ್ರೆ ಮೇಲ್ಗಡೆ ಆಲ್ಮೋಸ್ಟ್ 90% ಹೋಗಿ ಬಂದಿದೆ. ಕಾಸ್ಟ್ ಟು ಕಾಸ್ಟ್ ನೋಡೋಣ. ಬಟ್ ಒಂದು ಬುಕ್ ಮಾಡ್ಕೊಂಡಿದ್ರಲ್ಲ, ವರಿ ಬೇಡಬೇಡಿ. ಒಂದೇ ಕ್ಯಾಂಡಲ್ ಯಾವ ರೇಂಜಿಗೆ ಬಂತು ಗೊತ್ತಾ? ನಿಮಗೆ ಇದೂ ಹಂಗೆ ಬರುತ್ತೆ. ಡೌನಿಗೆ ಬಂದರು SL. ಬರೀ ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡಬೇಡಿ, SL ಬಗ್ಗೆ ಯೋಚನೆ ಮಾಡಿ. ಇನ್ ಕೇಸ್ SL ಹಾಕಿದ್ರೆ ಯಾವ ರೇಂಜಿಗೆ ಹೋಗುತ್ತೆ? ಲಾಸ್ ಆಗ್ತಿದೆ ಅಂತ ಕಂಟಿನ್ಯೂ ಕ್ವಾಂಟಿಟಿ ಜಾಸ್ತಿ ಮಾಡೋಕೆ ಹೋಗಬೇಡಿ. ಸ್ವಲ್ಪ ಪ್ರಾಫಿಟಲ್ಲಿ ಇಟ್ಬಿಡಮ್ಮ. ಇದನ್ನು ಇಲ್ಲಿವರೆಗೂ ಇಟ್ಬಿಡಿ, 4813 ಯಾಕೆ ರಿಟರ್ನ್ ಆದರೆ ಅಲ್ಲಿವರೆಗೂ ಬಂದೇ ಬಿಡುತ್ತದು. ಸುಮ್ಮನೆ ಗೊತ್ತಿದ್ರು ಯಾಕೆ? ನೋಡೋಣ ಇರು. ಮೇಲ್ಗಡೆ ಜಾಗದಲ್ಲಿ ಮತ್ತೆ ಸಿಗುತ್ತಾ ನೋಡೋಣ. ಕೆಳಗಡೆಯಿಂದ ಬೈ ಮಾಡಿಬಿಡಿ. ಮೇಲ್ಗಡೆ ಯಾಕೋ ಫಾಲೋ ಮಾಡೋ ಥರ ಕಾಣ್ತಾ ಇಲ್ಲ ಅದು. ಇದು ಮೂಮೆಂಟ್ ಆಗಬೇಡಿ. ಒಂದು 5 ನಿಮಿಷ ವೇಟ್ ಮಾಡಿ. ಒಂದೇ ಆವಾಗಿಂದ ಆಗಲಿಂದು ಹಂಗೆ ಆಯ್ತು ನಮ್ದು. ಸಡನ್ ಆಗಿ ಕ್ಲೋಸ್ ಮಾಡಿ. ಕೆಲವೊಬ್ರು ಹೋಲ್ಡ್ ಮಾಡಿ, ಕೆಲವೊಬ್ರು ಕ್ಲೋಸ್ ಮಾಡಿ, ಕೆಲವೊಬ್ರು ಕಾಸ್ಟಡಿ. ಜಾಸ್ತಿ ಇರೋರು ಬುಕ್ ಮಾಡಿ. ಇದು ಯಾಕೋ ಕ್ರೇಜಿ. ಸಂಜೆ ಚಿರು ಸರ್ ಮಾಡ್ಬೇಕಾದ್ರೆ ಹಂಗೆ ಐತೆ ಸರ್. ಇಟ್ಟಿ ಜಸ್ಟ್ ತುಂಬಾ ಚಿಕ್ಕ ಹೆಸಲ್ ಇತ್ತು. ನೋಡ್ತಿದಂಗೆ TP ಹೊಡೆದು ಮತ್ತೆ ರಿಟರ್ನ್ ಆಯ್ತು. ಬುಕ್ ಮಾಡ್ಕೊಂಡ್ರೆ ಕೆಲವೊಬ್ರು ಮೇಲ್ಗಡೆ ವೀಕ್ ತುಂಬಾ ಇದೆ. ಬಟ್ ಬೈಯಿಂಗ್ ಬಂದೇ ಬರುತ್ತೆ. ಕೆಲವೊಬ್ರು ಕಾಸ್ಟಿಗಾಗಿ ಕೆಲವೊಬ್ರು ಬುಕ್ ಮಾಡ್ಕೊಳ್ಳಿ. ಬೈ ಯಾರು ಬುಕ್ ಮಾಡ್ಕೋಬಹುದು. ಯಾರ್ದು 0.034 ಇತ್ತಲ್ಲ ಅವ್ರು ಕೆಲವೊಂದು ಬುಕ್ ಮಾಡ್ಕೊಳ್ಳಿ. ಬಟ್ ಮಾತ್ರ ಇದು ಈ ಸಲ ಬರುತ್ತೆ ಮತ್ತೆ ಮೇಲೆ. ಯಾಕಂದರೆ ಅಷ್ಟು ಸ್ಟ್ರಾಂಗ್ ಬೈಯಿಂಗ್ ಬರ್ತಾ ಇದೆ. ಮೇಲ್ಗಡೆ ಏರಿಯಾ ನೋಡೋದಾದರೆ ಎಲ್ಲಿವರೆಗೂ ಬರುತ್ತೆ ಇದು ಗೊತ್ತಾ? ಇಲ್ಲಿವರೆಗೂ ಬರುತ್ತೆ ಮಿನಿಮಮ್. ಇದು ಇಲ್ಲಿವರೆಗೂ ಅಂತೂ ಬರುತ್ತೆ. 4818 ಮತ್ತೆ 4820 ಒಂದು ರೆಸಿಸ್ಟೆನ್ಸ್ ಝೋನ್ ಇದೆ ಮೇಲ್ಗಡೆ. ಅದಕ್ಕೆ ಅದು ಸ್ವಲ್ಪ ಅಲ್ಲಿಂದ ರಿಜೆಕ್ಷನ್ ಆಗ್ತಾ ಇದೆ. ಹಿಂದ್ಗಡೆನ ನೋಡೋಣ ಇರಿ. 820 ಇದೆ. ವೆರಿ ಗುಡ್. ಕೆಲವೊಬ್ರು ಹಂಗೆ ಮಾಡಿಫೈ ಮಾಡ್ತಾ ಬನ್ನಿ, ಮ್ಯಾನೇಜ್ ಮಾಡಿಕೊಂಡು. ಇದನ್ನು ಇಲ್ಲಿವರೆಗೂ 483 ಬರುತ್ತೆ. ಇದು ಈ ಲೆವೆಲ್ ಬ್ರೇಕ್ ಆದರೆ ಮತ್ತೆ ಸಡನ್ ಸ್ಪೈಕ್ ಬರುತ್ತೆ ನೋಡಿ. ಯಾವ ಲೆವೆಲು? ಈ ಲೆವೆಲ್ ಒಂದು ಬ್ರೇಕ್ ಆದರೆ ಸಡನ್ ಸ್ಪೈಕ್ ಬರುತ್ತೆ. ಸೊ ಟಾರ್ಗೆಟ್ ಆಲ್ರೆಡಿ ಬಂದಿದೆ. ಕೆಲವೊಬ್ರು ಬುಕ್ ಮಾಡ್ಕೊಂಡು, ಕೆಲವೊಬ್ರು ಹೋಲ್ಡ್ ಮಾಡಿ. ವಾವ್, ವೆರಿ ನೈಸ್. ಹೋಲ್ಡ್ ಮಾಡಿ. ಟಾರ್ಗೆಟ್ ಕೊಟ್ಟಿದೆ 0.01 ಬುಕ್ ಮಾಡ್ಕೊಳ್ಳಿ. ಕೆಲವೊಬ್ರು ಪಾರ್ಸಿಯಲ್ ಬುಕ್ ಮಾಡಿ ಹೋಲ್ಡ್ ಮಾಡಿ. ಯಾಕಂದ್ರೆ ಇದು 4839 ಬರುತ್ತೆ. ಇದು
ಎಷ್ಟು 2.5 ಪಾಯಿಂಟ್ ಎಸ್ ಎಲ್ಗೆ ನಮಗೆ ಎಷ್ಟು ಎಷ್ಟು ಕೊಡ್ತಾ ಆಲ್ರೆಡಿ 12 ಪಾಯಿಂಟು, ಆಲ್ಮೋಸ್ಟ್ 1:4-5ಗಿಂತ ಜಾಸ್ತಿ ಕೊಡ್ತು. ಓಕೆ ಸರ್ ಕಾಸ್ಟ್ ಟು ಕಾಸ್ಟ್ ಎಷ್ಟಿದೆ? ಏ ಬೇಡ, ಪ್ರಾಫಿಟಲ್ಲಿ ಇಡಿ ಸ್ವಲ್ಪ. ಓಕೆ ಸರ್. 0.01 ಮಾತ್ರ ಹೋಲ್ಡ್ ಮಾಡಿ, ಅದು ಪ್ರಾಫಿಟಲ್ಲಿ ಸ್ವಲ್ಪ. ಕಾಸ್ಟು ಬೇಡ, ಸ್ವಲ್ಪ ಪ್ರಾಫಿಟಲ್ಲಿ ಇರಲಿ. ಮಿಕ್ಕಿದವರು ಪಾರ್ಸೆಲ್ ಬುಕ್ ಮಾಡಿ. ಕೆಲವೊಬ್ರು ಪ್ರಾಫಿಟ್ ಮಾಡಿದ್ರೆ ಅಂದರೆ ಕೆಲವೊಂದು ಕ್ವಾಂಟಿಟಿ ಹೋಲ್ಡ್ ಮಾಡಿ. ಬಟ್ ಈ ಲೆವೆಲ್ವರೆಗೂ ಅಂತೂ ಬರುತ್ತಿದ್ದು, ಟೈಮ್ ತಗೋಬಹುದು. 4839ವರೆಗೂ ಬರುತ್ತಿದ್ದು. ಸರ್ ಆ ಕ್ಯಾಂಡಲ್ ಕ್ಲೋಸ್ ಆಗಬೇಕಲ್ವಾ ಸರ್? ಅದ್ರ ಮೇಲೆ ಕ್ಲೋಸ್ ಆಗಬೇಕು. ಹೌದು. ವಾ ವೆರಿ ನೈಸ್. ಏನ್ ಸರ್ ಅದು? ಇಲ್ಲಿವರೆಗೂ ಬರುತ್ತಿದ್ದು 2 ಪಾಯಿಂಟ್ ಎಸ್ ಎಲ್ಗೆ 15 2.5 ಪಾಯಿಂಟ್ಗೆ 30 ಪಾಯಿಂಟ್. ಇಲ್ಲಿ ಬುಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಯಾರ್ಯಾರು ಜಾಸ್ತಿ ಇದೆ ಕೆಲವೊಬ್ರು ಬುಕ್ ಮಾಡ್ಕೊಳ್ಳಿ. ನಿಯರ್ ಬಂದಿದೆ, ಯಾಕಂದ್ರೆ ಇಲ್ಲಿಂದ ಸ್ಟ್ರಗಲ್ ಆಗೋ ಚಾನ್ಸ್ ಇದೆ. ಓಕೆ, ನಿಯರ್ ಟಾರ್ಗೆಟ್ ಇದೆ, ಕೆಲವೊಬ್ರು ಬುಕ್ ಮಾಡ್ಕೊಳ್ಳಿ. ಬುಕ್ ಆಯ್ತು ಸರ್. ಕೊಡ್ರಿ ಸರ್. ₹50 ಸರ್. ಸೂಪರ್. ಎಷ್ಟು ಪಾಯಿಂಟ್? ಆಲ್ಮೋಸ್ಟ್ 21 ಪಾಯಿಂಟ್. 2.5 ಪಾಯಿಂಟ್ಗೆ 21 ಪಾಯಿಂಟ್. ಕೋಟಿ ನಮನಗಳು ಸರ್ ನಿಮ್ಗೆ. ಒಂದು ಚಿಕ್ಕ ಹೆಸರು ಜೊತೆ ಕೆಲಸ ಅದಕ್ಕೆ ಹೋಗ್ಬಿಡ್ತದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮಾಡಿ ಸರ್ $160 ಗೊತ್ತಾಯ್ತು ಸರ್. $160. ವೆರಿ ನೈಸ್. ನಿಮ್ಗೆ ವಾಟ್ಸ್ಆಪ್ ಮಾಡಿದೀನಿ ನಾನು ಅವಾಗ್ಲೇನೆ. ಮಾಡಿದ್ದೀರಾ? ಓಕೆ, ನೋಡ್ತೀನಿ. ಅವಾಗ್ಲೇ ವಾಟ್ಸ್ಆಪ್ ಮಾಡಿದೀನಿ, ಇದು ಪೊಸಿಷನ್ ಹಾಕ್ಬಿಟ್ಟು. ಇಲ್ಲಿ ಬುಕ್ ಮಾಡ್ಕೊಂಡ್ಬಿಟ್ಟು ಸ್ಟ್ರಗಲ್ ಮಾಡ್ತಾ ಇದೆ. $64. ವೆರಿ ನೈಸ್. ಬುಕ್ ಮಾಡ್ಕೊಳ್ಳಿ. ಇವಾಗ ಫ್ರೆಶ್ ಎಂಟ್ರಿ ಬೇಡ, ವೇಟ್ ಮಾಡಿ. ಫ್ರೆಶ್ ಎಂಟ್ರಿ ಯಾರು ಹೋಗಕ್ಕೆ ಹೋಗಬೇಡಿ, ವೇಟ್ ಮಾಡಿ. ಫ್ರೆಶ್ ಎಂಟ್ರಿ ಬೇಡ. ಇಲ್ಲಿ ನಮಗೆ ಚಿಕ್ಕ ಹೆಸರು ನೋಡಿದ ಎಂಟ್ರಿ ನೋಡಿದ್ರೆ ಇವಾಗ ಯಾವ ಬೇಸ್ ಮೇಲೆ ತೊಗೊಂಡ್ವಿ? SMA ಬೇಸ್ ಮೇಲೆ ನಾವು ಸಡನ್ ಸ್ಪೈಕ್ ಬಂತಲ್ಲ ಈ ಕ್ಯಾಂಡಲ್ ಇಲ್ಲಿಗೆ, ಹಂಗಾಗಿ ಎಂಟ್ರಿ ತೊಗೊಂಡ್ವಿ. ಸೊ ಈ ರೀತಿ ಡಿಸಿಷನ್ ತೊಗೊಳಕ್ಕೆ ಬರ್ಬೇಕು ನಿಮಗೆ. ನೀವು ಕೆಲವೊಂದು 5-6 SL ಹಿಟ್ ಹೊಡೆದಿರತ್ತಲ್ಲ, ಒಂದೇ ಟ್ರೇಡಲ್ಲೇ ಕವರ್ ಆಗುತ್ತೆ. ಬಟ್ ಏನಂದ್ರೆ ಎಲ್ಲ ಹೋಲ್ಡ್ ಮಾಡಬಾರ್ದು, ಸ್ವಲ್ಪ ಬುಕ್ ಮಾಡ್ತಾ ಬರಬೇಕು. ಅದೇ ಮೇನ್. ಹೌದು ಸರ್, ಒಂದ್ ಡೌಟ್ ಇದೆ. ಈ ಕ್ಯಾಂಡಲ್ ಅಲ್ಲೇ ಸ್ಪೈಕ್ ಬರುತ್ತೆ ಅಂತ ಯಾವ ಬೇಸಿಸ್ ಮೇಲೆ ಅನಲೈಸ್ ಮಾಡಿರ್ತೀವಿ ಸರ್? ಏನಿಲ್ಲ ನೋಡಿ, ಈ ಕ್ಯಾಂಡಲ್ ನೋಡಿ ಗೊತ್ತಾಯ್ತು ಸ್ಪೈಕ್ ಬರೋದು ನೋಡಿ. ಆಮೇಲೆ ಈ ಏರಿಯಾ ಇದೆಯಲ್ಲ, ಸೆಲ್ಲಿಂಗ್ ಏರಿಯಾ. ಇದು ಪ್ರೆಸೆಂಟ್ ಇವಾಗ ನಡೀತಿರೋ ಬೇಸ್ ಮೇಲೆ ಈ ಟೈಮ್ ಫ್ರೇಮಲ್ಲಿ 5 ಮಿನಿಟ್ಸ್ ಅಲ್ಲಿ ಇದು ಸೆಲ್ಲಿಂಗ್ ಏರಿಯಾ. ಹೌದು. ಸೊ ಇದು ಬ್ರೇಕ್ ಆದರೆ ಡೆಫಿನೆಟ್ಲಿ ಬರುತ್ತೆ. ಯಾಕೆ ಬರುತ್ತೆ? ಯಾಕಂದ್ರೆ ತುಂಬಾ ಜನ ಇಲ್ಲಿ SL ಹಾಕೊಂಡು ಕೂತಿರ್ತಾರೆ. ಆ ರೀಸನ್ಗೆ ಇಲ್ಲಿ ಸ್ಪೈಕ್ ಬರುತ್ತೆ. ಇವಾಗ ನೀವು ಕಂಟಿನ್ಯೂ ಮಾರ್ಕೆಟ್ ನೋಡ್ತಿರಲ್ಲ ನನ್ನ ಜೊತೆಗೆ, ನೀವು ಹಂಗೆ ಹೇಳ್ತೀರಾ. ಆಲ್ಮೋಸ್ಟ್ ಕೆಲವೊಬ್ರು ಹೇಳ್ತಾರೆ, ಹಂಗೆ ಹೇಳ್ತೀರಾ ನೀವು ಕೂಡ. ಆಲ್ಮೋಸ್ಟ್ ನಾನು ಟ್ರೇಡ್ ಹಿಡೋದು ಇಂಥ ಟ್ರೇಡನ್ನೇ. ವಿನ್ನಿಂಗ್ ಟ್ರೇಡ್ ಯಾವಾಗಲೂ ಹೋಲ್ಡ್ ಮಾಡಬೇಕು. ಆದರೆ SL ಮಾತ್ರ ನಾವು ಯಾವ ಥರ SL ಜಾಸ್ತಿ ಮಾಡಿದೀವ ಮಾರ್ಕೆಟ್ ಇದರಲ್ಲಿ? ನೋ ಸರ್. SL ಯಾವಾಗಲೂ ಜಾಸ್ತಿ ಇರಬಾರ್ದು ನಮ್ದು. ಹಾಂ, SL ಯಾವಾಗಲೂ ಕಡಿಮೆ SL ಅಲ್ಲೇ ಕೆಲಸ ಮಾಡಬೇಕು ನಾವು. ಅದೇ ಮೇನ್ ಮಾರ್ಕೆಟಲ್ಲಿ ಇಂಪಾರ್ಟೆಂಟು. ಪರವಾಗಿಲ್ಲ, ಎಲ್ಲರೂ ಬುಕ್ ಮಾಡಿದ್ದೀರಾ. ವೆರಿ ನೈಸ್. ಇವಾಗ ಮ್ಯಾನೇಜ್ ಮಾಡ್ತಾ ಬಂದ್ವಲ್ಲ ನಾವು, ಯಾವ ರೀತಿ ಮಾರ್ಕೆಟ್ ಪ್ರಾಫಿಟ್ ಜಾಸ್ತಿ ಕೊಡ್ತಾ ಹೋದಂಗೆ ನಾವು ಪಾರ್ಸೆಲ್ ಬುಕ್ ಮಾಡ್ತಾ ಬರ್ಬೇಕು. ಯಾಕಂದರೆ ಸಡನ್ನಾಗಿ ಎದೆ ರೇಂಜ್ಗೆ ಡೌನಿಗೆ ಬರೋ ಚಾನ್ಸು ಇರುತ್ತೆ. ಅಂತಲ್ಲಿ ನಾವು ಭಯ ಪಡಬಾರ್ದು. ಓಕೆ, ಈಗ ವೈಟ್ ಲೈನ್ ಇದೆಯಲ್ಲ, ಇಲ್ಲಿ ಸ್ಪೈಕ್ ಆಗ್ತಾ ಇದೆ ಸರ್. ಈಗ ಎಂಟ್ರಿ ಬೇಡ, ರೀ ಎಂಟ್ರಿ ಬೇಡ. ಇದು ವೈಟ್ ಲೈನ್ವರೆಗೂ ಚಾನ್ಸ್ ಇದೆ. ವೈಟ್ ಲೈನಿಂದ ರಿವರ್ಸ್ ಆಗತ್ತಿದ್ದು, ಈ ಲೈನಿಂದ 4839 ಎಂಥದ್ದೇ ಸ್ಪೈಕ್ ಬರಲಿ, ಅದು ಇಲ್ಲಿಂದ ರಿಟರ್ನ್ ಆಗಲೇಬೇಕದು. ಸರ್ ನಾವಾಗ ಸೆಲ್ ಸೈಡ್ ಪ್ಲಾನ್ ಮಾಡ್ಬೋದು ಸರ್ ಅಲ್ಲಿ 39 ಬೇಡ. ಯಾವುದು 100% ಅಲ್ಲ. ಮಾರ್ಕೆಟ್ ಬೈಯಿಂಗ್ ಇದೆ, ಅಲ್ಲಿ ಸ್ಟ್ರಾಂಗ್ ಲೆವೆಲ್ ಇರೋದ್ರಿಂದ ಅಲ್ಲಿಂದ ರಿಟರ್ನ್ ಆಗತ್ತಂದೆ ನಾನು. ಆ ರೀತಿ ನಾನು ಒಳ್ಳೆ ಮಾಡಿಸ್ಬೋದಿತ್ತಲ್ಲ, ಹಂಗಿಲ್ಲ ಮಾರ್ಕೆಟಲ್ಲಿ. ಸರ್ 4056 ವರೆಗೂ ಬರ್ಬೋದಲ್ಲ ಸರ್? 4839 ಮೊದಲು ಇದನ್ನು ದಾಟಬೇಕದು. ಅದು ದಾಟಿದ್ರೆ ಇಲ್ಲಿವರೆಗೂ ಬರುತ್ತೆ, ಅದನ್ನ ದಾಟಬೇಕದು. ನಾವೇನಂತ ಗೆಸ್ ಮಾಡ್ತೀವಿ ಅಂದ್ರೆ, ಈಗ ಲಾಸ್ಟ್ 1 or 2 hours ಅಲ್ಲಿ ಏನೋದು 4820 ಅಷ್ಟು ಹೋಗಿರುತ್ತೆ ಅಂದ್ರೆ ಅಲ್ಲಿ ತನಕ ಹೋಗುತ್ತೆ ಅಂತ ಅಷ್ಟೇ ಗೆಸ್ ಮಾಡ್ತೀವಿ. ಡಾಟಾ ಇಲ್ದಂಗೆ ಮಾತಾಡಕ್ಕೆ ಬರಲ್ಲ ನಮ್ಗೆ. ಡಾಟಾ ಅಂದ್ರೆ ಏನು? ಹಿಂದ್ಗಡೆ ಏನಾಗಿದೆ ಬೇಸ್ ಮೇಲೆ ಅಷ್ಟೇ, ಯಾವುದು ಟ್ಯಾಲೆಂಟ್ ಇಲ್ಲ ಇಲ್ಲಿ.
ಹಿಂದ್ಗಡೆ ಏನು ನಡೆದಿದೆಯಲ್ಲ ಆ ಬೇಸ್ ಮೇಲೇನೆ ಮಾಡೋದು. ಎವ್ರಿ ಡೇ ನಿಮಗೆ ಸರ್ ಈಗ ನೀವು ಸರ್ ನೀವು ಟ್ರೆಂಡ್ ಲೈನ್ ಹಾಕ್ತಿರಲ್ಲ ಸರ್ ಸ್ಟ್ರಾಂಗ್ ಸಪೋರ್ಟ್, ಹ್ಮ್ ಈಗ 1 hour ಕ್ಯಾಂಡಲ್ ಅಲ್ಲಿ ಹಾಕಿದ್ರೆ ಎಷ್ಟು ಅವರ್ಸ್ ಅಂದ್ರೆ ಎಷ್ಟು ಕ್ಯಾಂಡಲ್ಸ್ ತನಕ ಹಾಕ್ತೀರಾ ಸರ್? ಒಂದು ಚಾರ್ಟ್ ಅನಿಸ್ಬೇಕು ನಮಗೆ. ಇವಾಗ ಮಾರ್ಕೆಟ್ ಇಲ್ಲಿ ನಡೀತಾ ಇದೆ ಅಂದ್ರೆ ಸರೌಂಡಿಂಗ್ ಇಷ್ಟು ಸಾಕು, ಎಲ್ಲಿ ಜಾಸ್ತಿ ಟಚ್ ಆಗ್ತಿದೆ ಆ ಜಾಗ, ಅದಕ್ಕಿಂತ ಜಾಸ್ತಿ ಬೇಡ. ಸರ್ ಆದ್ರೆ ನಾವು ಚಾನೆಲ್ ಕಂಡು ಹಿಡಿಬೇಕಾದ್ರೆ ಸರ್ ಸ್ವಲ್ಪ ಜಾಸ್ತಿ ಬೇಕಾಗ್ತಲ್ಲ ಸರ್? ಚಾನಲ್ ಇಲ್ಲದಾಗ ಬೇರೆ, ಬಟ್ ಇಲ್ಲ sir, channel ಇದ್ದಾಗ ನಮ್ಗೆ ಇರ್ತದೆ. ಒಂದೇ ಚಾನಲ್ ಫಾಲೋ ಮಾಡ್ತಾ ಇದೆ ಅಂದ್ರೆ ಅವಾಗ ಬೇರೆ ಆಗುತ್ತೆ. ಕೆಲವೊಂದ್ಸಲ ಸ್ಟ್ರಾಂಗ್ ಸಪೋರ್ಟ್ ರೆಸಿಸ್ಟೆನ್ಸ್ ಹುಡುಕ್ತಿವಲ್ಲ ಚಾನಲ್ ಇದ್ದಾಗ, ಆ ಏರಿಯಾ ಹೇಳ್ತಿದ್ದೀನಿ. ತುಂಬಾ ಹಿಂದೆನೂ ಹೋಗಬಾರ್ದು, ಯಾಕಂದ್ರೆ ನೀವು ಸರ್ ಅದೇ ಒಂದೇ ಸರ್ ಈಗ ನಾನು ಇವತ್ತಿಂದು ಟ್ರೇಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು 12 o'clock ಒಂದ್ ಡೇ ಅಷ್ಟು ನೋಡಿದ್ರೆ ಸಾಕ ಸರ್? 1 hour ಅಲ್ಲಿ ಮಾಡ್ತಾ ಇದ್ದೀವಿ ನಾವು ಅಂದ್ರೆ? ಡೇ ಅಂತಲ್ಲಮ್ಮ, ಒಂದ್ ನಿಮಿಷ ಇರಿ. ಹಾ ಸರ್. ನಾನು ಇದರಲ್ಲಿ ಯೂಟ್ಯೂಬಲ್ಲಿ ಹಾಕ್ತಿದ್ದೀನಲ್ಲ ಲೈವ್ ಟ್ರೇಡಿಂಗ್ದು, ಆಲ್ಮೋಸ್ಟ್ ಪೂರ ಆನ್ಲೈನ್ ಮಾಡೋದು ಆಗ್ತಾ ಇಲ್ಲ. ಕೆಲವೊಂದು ಹೌದು ಸರ್, ಹೌದು. ಹಂಗಾಗಿ ಇವಾಗ ವಿಡಿಯೋ ನಿಲ್ಸಿ ಹೇಳಿದೆ ನಿಮಗೆ ಕೆಲವೊಂದು. ಅದೇ ಸರ್ ಮುಂಚೆಯಿಂದ ಅದ್ ಸ್ವಲ್ಪ ಡೌಟ್ ಇತ್ತು ಸರ್ ನಂಗೆ. ತೊಂದರೆ ಇಲ್ಲ, ಮತ್ತೆ ಕ್ಯಾಂಡಲ್ದು ಮೇಡಮ್ಗೆ ಕಳ್ಸಿದೀನಿ ಸರ್ ವಿಡಿಯೋ, ನಾಳೆ ಮಾಡ್ತೀನಿ, ಕಾಲ್ ಮಾಡ್ತೀನಿ. ಮಾಡ್ತಾರೆ ಮೇಡಮ್. ಇವತ್ತು ಬಿಸಿ ಇದ್ರು ಅನ್ಸುತ್ತೆ ಅವರು, ನಮ್ದು ಫೋನ್ ಪಿಕ್ ಓಕೆ ಸರ್. ಇವಾಗ ನೋಡೋಣ ಎಲ್ಲಿ ಟ್ರೇಡ್ ಸಿಗುತ್ತೋ. 4 ಪಾಯಿಂಟ್ ಅಂದ್ರೆ 4,000 ಆಗುತ್ತೆ ಸರ್ 0.01 ಗೆ. ಅದು ಹೆಂಗಾಗತ್ತೆ? ಬಿಟ್ಕಾಯಿನ್ ಇದು BTC ಗೋಲ್ಡನ್ ಮಾಡ್ತಾ ಇದ್ದಾರೆ ಸಪೋಸ್. ನೀವು ಹಾಕೊಂಡು ನೋಡ್ಬಿಡಿ, 2-3 ರೂಪಾಯಿ ಹೆಚ್ಚು ಕಡಿಮೆ ಇರ್ಬೋದು, ಅಷ್ಟೇ ಬರುತ್ತೆ. 0.01 ಗೋಲ್ಡ್ ಅನ್ಕೊಂಡೆ ಸರ್ BTC. ಗೋಲ್ಡ್ ಅಲ್ಲಿ ಅಷ್ಟು ಪಾಯಿಂಟ್ ನಾನು ಏನಾರ SL ಕೊಟ್ರೆ ಕರ್ನಾಟಕ ಜನ ಉಳ್ತಾರೆ ನಮಗೆ. ಅಷ್ಟು ಕೊಡಕ್ಕಾಗಲ್ಲ. ಬಿಟ್ಕಾಯಿನ್ ಇದು 0.400 ಪಾಯಿಂಟ್ಗೆ ಆಲ್ಮೋಸ್ಟ್ ಪ್ರೆಸೆಂಟ್ ನಡೀತಿರೋ ಬೇಸ್ ಮೇಲೆ 0.01 ಸ್ವಿಂಗ್ ಟ್ರೇಡ್. ಇದು ಇಲ್ಲಿವರೆಗೂ ಹೋಲ್ಡ್ ಮಾಡ್ಬೋದು ಆರಾಮಾಗಿ. ಓಕೆ, ಏನು ಜಾಸ್ತಿ ಆಗಲ್ಲ. ಚಿಕ್ಕ SL ಇದೆ, ಜಾಸ್ತಿ ಟಾರ್ಗೆಟ್ ಇದೆ, 1:3ಗಿಂತ ಜಾಸ್ತಿ ಇದೆ, ಆರಾಮ್ ಹೋಲ್ಡ್ ಮಾಡ್ಬೋದು. ಯಾಕಂದ್ರೆ ಮಾರ್ಕೆಟ್ ಆಲ್ರೆಡಿ ಬಂದ್ ಹೋಗಿದೆ, ಸಪೋರ್ಟ್ ತಗೋತಾ ಇದೆ ಈ ಜಾಗದಲ್ಲಿ. ಓಕೆ, ಟ್ರೆಂಡ್ ಲೈನು ಬರ್ತಾ ಇದೆ, SMA ಫಾಲೋ ಮಾಡ್ತಾ ಇದೆ. ಭಯ ಪಡೋ ಅವಶ್ಯಕತೆನೇ ಇಲ್ಲ. TP ಹಾಕ್ಬೋದಲ್ಲ ಸರ್ ಅದಕ್ಕೆ? ಹಾ, ಟಾರ್ಗೆಟ್ ಹಾಕ್ಬಿಟ್ಬಿಡಿ, ನೋಡಲ್ಲ ಅಂದ್ರೆ ಆರಾಮಾಗಿ ಹಾಕಿ. ಟಾರ್ಗೆಟ್ ಈ ಲೆವೆಲ್ಗೆ ಹಾಕಿ, 76116 ಹಾಕ್ಬಿಡ್ಲ ಅದನ್ನು ಕೂಡ. ಬಿಗಿನರ್ಸ್ಗೆ 76,097 76,097 ಟಾರ್ಗೆಟು ರಾತ್ರಿ. ಯಾಕಂದ್ರೆ ಟೈಮ್ ತಗೊಳುತ್ತೆ ಇದು. ಇದಕ್ಕೆ TP ಹಾಕ್ಬಿಟ್ಬಿಡೋದು ನೀವು ನೋಡಲ್ಲ ಅಂದ್ರೆ. ಸ್ವಿಂಗ್ ಅಲ್ವಾ, ನೋಡೋಕ್ಕಾಗಲ್ಲ ಅಷ್ಟೊತ್ತು. ಟಾರ್ಗೆಟ್ ಹಾಕ್ಬಿಡಿ. ಆಮೇಲೆ ನಿಮಗೆ ಮಧ್ಯಾಹ್ನದಿಂದ ಮೇಡಮ್ ಬರ್ತಾರಂದಿದ್ದೆ, ಬಂದಿಲ್ಲ, ಬರ್ತಾರೆ, ಮುಂದೆ ಹೇಳ್ತೀನಿ ನಿಮಗೆ. ಓಕೆ, ಸ್ವಲ್ಪ ಬ್ಯುಸಿ ಇದ್ದಾರೆ. ತುಂಬಾ ಜನ ಮಾಡಿದ್ರೆ ಇವತ್ತು ಟ್ರೇಡ್ ಮಾಡಿದ್ರೆ ಎಲ್ಲರೂ? ವೆರಿ ಗುಡ್. ಎಸ್ ಸರ್ ಮಾಡಿದ್ವಿ. ಡೆಮೋನಲ್ಲೇ ಮಾಡ್ತಾ ಇದ್ದೀನಿ ನಾನು. 1500 ಪ್ರಾಫಿಟ್ ಆಗಿದೆ. ತೊಂದರೆ ಇಲ್ಲ. ರಿಯಲ್ ತುಂಬಾ ಜನ ಮಾಡ್ತಿದ್ದೀರಲ್ವಾ? 2 ಟ್ರೇಡಿಂಗ್. ಓಕೆ, ನಮ್ಗೆ ಇದೊಂದು ಟೈಮ್ ಚೆನ್ನಾಗಿ ಸಿಗುತ್ತೆ ಸರ್. ಈ ಟೈಮ್ ಕರೆಕ್ಟ್ ಆಗಿ ಮಾಡ್ತೀವಿ ಸರ್. ಸಿಕ್ಕಿರೋ ಟೈಮಲ್ಲಿ ರಿಯಲ್ ಆರಾಮಾಗಿ ಮಾಡಿ. ಯಾರಿಗೆ ನೀಟಾಗಿ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಇದೆ, ಅವರು ಡೆಮೋದಲ್ಲಿ ಪ್ರಾಕ್ಟೀಸ್ ಮಾಡಿ. ಅದರ್ವೈಸ್ ಉಳಿದೋರಿಲ್ಲ, ಆಲ್ಮೋಸ್ಟ್ ಮಾಡ್ತಿದ್ದಾರೆ ರಿಯಲ್. ಒಂದು 10% ಮಾತ್ರ. ಸರ್ ಒಂದ್ಸತಿ ರಿಯಲ್ ಮಾಡಿದ್ಮೇಲೆ ಸರ್ ಡೆಮೋ ಮಾಡಕ್ ಅನ್ಸಲ್ಲ ಸರ್? ಮಾಡ್ಲೇಬೇಕಮ್ಮ. ಕಂಟಿನ್ಯೂ ಇವಾಗ ನೀವು ಏನು ಟ್ರೇಡ್ ಮಾಡ್ತಿದ್ರೆ ಪ್ರಾಫಿಟ್ ಆಗ್ತಾ ಇದೆ, ಮುಂದೆ ಹೋಗ್ತಾ ಹೋಗ್ತಾ SL ಹೊಡಿತಾ ಇದೆ ಅಂದ್ರೆ ಮತ್ತೆ ಡೆಮೋದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡೇ ಬರಬೇಕು. ಅವಾಗ ಮತ್ತೆ ಫಿಟ್ ಆಗ್ತೀವಿ. ಓಕೆ ಸರ್. ಅದೇ ಮೇನು. ಆರ್ಮಿ ಥರ ಪ್ರಾಕ್ಟೀಸ್ ಮಾಡಿ. ಇದಕ್ಕೆ ಆರ್ಮಿಲಿ ಏನು ಮಾಡ್ತಾರೆ ಅಂದರೆ ಕೈಕಾಲು ಕಟ್ಟಿ ನೀರಿಗೆ ಒಗೆದು ಬಿಡ್ತಾರೆ ಒಂದು 5 ನಿಮಿಷ. ನಾವು ಅಲ್ಲಿ ಹೋಗಿ ಅನುಭವಿಸೋದಲ್ಲ, ವಿಡಿಯೋ ನೋಡಿದ್ರೆ ಭಯ ಬರುತ್ತೆ. ಮುಖ ತೊಳ್ಕೊಳ್ಳುವಾಗ ಇಲ್ಲ ಯಾವ್ದಾದ್ರು ಸ್ವಿಮ್ಮಿಂಗ್ ಪೂಲ್ ಸ್ನಾನ ಮಾಡುವಾಗ ಎಷ್ಟೋ ಸೆಕೆಂಡ್ ಒಳಗಡೆ ಹೋದರೆ ಯಾವ ಹೊರ ಬರ್ತೀವಿ ಅಂತೀವಿ. ಅವರು 1 ನಿಮಿಷದ ಗಂಟೆ ಅದ್ರಲ್ಲಿ ಪ್ರಾಕ್ಟೀಸ್ ಮಾಡಿ ಸರಿಯಾಗಿ ತೆಗಿತಾರೆ. ಯಾವ ರೇಂಜಿಗೆ ಪ್ರಾಕ್ಟೀಸ್ ಮಾಡಿರ್ಬೇಕು ಅವರು. ಹಾಗಾಗಿ ತುಂಬ ಫಿಟ್ ಇರ್ತಾರೆ ಅವರು. ಸಾವಿಗೆಲ್ಲ ಭಯ ಪಡಲ್ಲ ಅವರು. ಹಾಗೆ ನಾವಿಲ್ಲಿ SLಗೆಲ್ಲ ಭಯ ಪಡಬಾರ್ದು. ಬಟ್ SLಗೆ ಭಯ ಪಡಬಾರ್ದು ಅಂದರೆ ಪ್ರಾಕ್ಟೀಸ್ ಆಗಿರಬೇಕು. ಪ್ರಾಕ್ಟೀಸ್ ಆಗಿದ್ರೆ ಭಯ ಬರಲ್ಲ. ಓಕೆ, ಸ್ವಿಂಗ್ ನಡೀಲಿ. ಇದು ಗೋಲ್ಡಲ್ಲಿ ನೋಡೋಣ. ಇಲ್ಲೊಂದು ರಿಸ್ಕ್ ತಗೋಬೋದಾ ನಾವು? ಮೇನ್ ಏರಿಯಾದಿಂದ ರಿವರ್ಸ್ ಆಗಿದೆ. ಹೌದು, ಡೆಫಿನೆಟ್ಲಿ
ಇಲ್ಲಿ ತಗೊಳ್ಳಿ ಒಂದು ರಿಸ್ಕು. ಲಾಂಗ್ ಪೊಸಿಷನು ಇಲ್ಲಿಂದ ಎಸ್ ಎಲ್ ಇದೇನೆ 2.2 ಇಲ್ಲ ಎಸ್ ಎಲ್. ಟಾರ್ಗೆಟು ಇಷ್ಟು ಎಸ್ ಎಲ್ ಮಾರ್ಕ್ ಮಾಡ್ತೀನಿ ನೋಡಿ. 4824 ಎಸ್ ಎಲ್ ಟಾರ್ಗೆಟ್ ಹೋಲ್ಡ್ ಮಾಡಿ ಇಲ್ಲಿವರೆಗೂ. ಆಲ್ಮೋಸ್ಟ್ 1:3 ಜಾಸ್ತಿ. ನೋಡಿ ಇಲ್ಲೂ ಕೂಡ ಹುಡು ದಬಂಗ್ ಆಗ್ತಾಯಿದೆ. ತಗೊಂಡ್ರಾ? ಸರ್ ಎಸ್ ಸರ್. ಎಸ್ ಎಲ್ ಹಾಕಿ ಎಲ್ಲರೂ. ಮೇನ್ ಏರಿಯಾದಿಂದ ರಿವರ್ಸ್ ಆಗಿದೆ, ಹೇಳೋಕ್ಕಾಗಲ್ಲ. ಎಸ್ ಎಲ್ ಹಾಕಿ. ಏನು 2 ಪಾಯಿಂಟ್ ಇದೆ ಅಷ್ಟೇ. 4824ಗೆ ಹಾಕಿ. ತುಂಬ ಮೂಮೆಂಟ್ ಆಗಿದೆಯಲ್ಲ, ಎಸ್ ಎಮ್ ಎ ತುಂಬ ದೂರ ಇದೆ. ಸೊ 1 ನಿಮಿಷ ಬ್ರೇಕ್ ಆದರೆ ಕೆಳಗಡೆ ಬರೋ ಚಾನ್ಸ್ ಇದೆ. ಬಟ್ ಗ್ರೀನ್ ಕ್ಯಾಂಡಲ್ ಬಂದಿದೆ 1 ನಿಮಿಷದಲ್ಲಿ. ಎಸ್ ಎಲ್ ಇನ್ನೂ ಕಡಿಮೆ ಹಾಕಿ. ಇವಾಗ ಎಸ್ ಎಲ್ ಎಲ್ಲಿ ಅಂದರೆ ಇಲ್ಲಿ ಯಾವ ಜಾಗ? 1 ನಿಮಿಷ ಮಾರ್ಕ್ ಮಾಡ್ತೀನಿ. ಎಸ್ ಎಲ್ ಮತ್ತೆ ಮೂಡಿಫೈ ಮಾಡಿ 4824ಗೆ 1.4 ಎಸ್ ಎಲ್ಲು, ಒಂದೇ 1.4. ಇಷ್ಟು ಕಡಿಮೆ ಎಸ್ ಎಲ್ ಕೆಲಸ ಮಾಡೋಕ್ಕೆ ಆಗಲ್ಲ. 1.4. ಈ ರೀತಿ ಮೂವ್ಮೆಂಟ್ ಕೊಟ್ಟಾಗ ನೀವು ಡೇಯಲ್ಲಿ ಮಾಡಿ. ಕೆಲವರು ನಾ ಬಂದಾಗಲೇ ವೇಟ್ ಮಾಡೋಕೆ ಹೋಗ್ಬೇಡಿ. ಮೂವ್ಮೆಂಟ್ ಸಿಕ್ಕರೆ ಮಿಡ್ಲಲ್ಲಿ ಮಾಡಿ. ಪರ್ಟಿಕ್ಯುಲರ್ ಟೈಮ್ ಫ್ರೇಮಲ್ಲಿ ಬಂದು ಮಾಡ್ತೀವಲ್ಲ, ಅದು ಬೇರೆಯೇ ಇರುತ್ತೆ. ಮೂವ್ಮೆಂಟ್ ಕೊಟ್ಟಾಗ ಬಿಡಬಾರ್ದು. ವೆರಿ ಗುಡ್. ಯಾರಿಗೆ ವಿಜಲ್ ಹೊಡ್ಯಕ್ಕೆ ಬರುತ್ತೆ? ಸರ್ ಈಗ ಬರಲ್ಲ ಸರ್, ಇಲ್ಲಾಂದ್ರೆ ಹೊಡ್ಬಿಡ್ತಾ ಇದ್ವಿ. ಯಾರು ಎಲ್ರು ಇವಾಗ ಕಾಸ್ಟ್ ಟು ಕಾಸ್ಟಿಗೆ ಇಟ್ಬಿಡಿ. ಅಣ್ಣ ಕೇಳಿಸ್ತಾ? ಕೇಳಲಿಲ್ಲ. ಆಲ್ಮೋಸ್ಟ್ ನಮಗೆ 2 ಪಾಯಿಂಟು ಇರಲಿಲ್ಲ, 1.4 ಇದೆ. ಅದಕ್ಕೆ ಆಲ್ಮೋಸ್ಟ್ 1.2ಗಿಂತ ಜಾಸ್ತಿ ಇದೆ. ಯಾರೋ ಒಬ್ರು ಹೊಡೆದ್ರು. ಯಾಕೋ ಎಲ್ಲ ಆಂಜನೇಯನ್ ಬಾಲ ಸರ್ ಟಾರ್ಗೆಟ್. ಇವಾಗ ಇದೇ ಕ್ಯಾಂಡಲ್ ಹೋಗಿಟ್ಬಿಡಿ ಎಸ್ ಎಲ್. ಇವಾಗ ಎಸ್ ಎಮ್ ಹತ್ರ ಮತ್ತೆ ಬರುತ್ತೆ, ಬುಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟು ಇದು ರೆಡ್ಡಿ ಕನ್ವರ್ಟ್ ಆದರೆ ಎಲ್ಲ ಕಟ್ ಮಾಡಿಬಿಡಿ. ಇದೇ ಕ್ಯಾಂಡಲ್ ಲೋಗೆ, ಓಕೆ, ಅಲ್ಲೇ ಬರ್ತಾ ಇದೆ, ಅಲ್ಲೇ ಎಸ್ ಎಲ್ ಇರಲಿ. ರೆಡ್ ಕಟ್ ಮಾಡಿಬಿಡಿ ಟ್ರೇಡ್ನ. ಅಯ್ಯೋ ಯಾವ ರೇಂಜಿಗೆ ಬಂತು ನೋಡಿ ಇದು. ಅಯ್ಯಪ್ಪ, ಎಸ್ ಎಲ್ ಫಿಟ್ ಮಾಡ್ರಪ್ಪ. ಇಲ್ಲಿ ಕಟ್ ಮಾಡ್ಕೊಂಬಿಟ್ರಿ ಟ್ರೇಡ್ನ. ಕಟ್ ಮಾಡಿದ್ರಿ ಸರ್. 1:2ಗಿಂತ ಜಾಸ್ತಿ ಕೊಟ್ಟಿದೆ. ಯಾಕೆ ಸಾಕು. ಇವಾಗ ಜಾಸ್ತಿ ಮಾಡಿದ್ದೀವಿ, ಮೂಮೆಂಟ್ಸ್ ಬಿಡ್ತಾ ಇದೆ. ಯಾಕಂದರೆ ನೀವು ಕೆಲವೊಬ್ರು ಇವಾಗ ಏನು ಮಾಡ್ತೀರಾ ಅಂದರೆ ಎಸ್ ಎಲ್ ಹಾಕಲ್ಲ ಕೆಲವೊಂದು. ಇವಾಗ ಕ್ವಾಂಟಿಟಿ ಜಾಸ್ತಿ ಮಾಡ್ತೀರಾ. ಸಾಕು. ಇವತ್ತು ಎಷ್ಟು ಮಾಡಿದ್ವಿ ನಾವು? 3 ಟ್ರೇಡಾ? ಹಾಂ ಸರ್, ಒಂದು ಸ್ವಿಂಗ್. ಬಿ ಟಿ ಸಿ ಸ್ವಿಂಗ್ ಹೋಲ್ಡ್ ಮಾಡಿ ಬರುತ್ತೆ. ಓಕೆ, ಬರುತ್ತೆ, ಹೋಲ್ಡ್ ಮಾಡಿ. ಇಲ್ಲಿವರೆಗೂ ಬರೋ ಚಾನ್ಸ್ ಇದೆ. ಸ್ವಲ್ಪ ಮೇಲೆ ಬಂದಾಗ ಕಾಸ್ಟ್ ಟು ಕಾಸ್ಟ್ ಮಾಡಿಫೈ ಮಾಡಿ ಮ್ಯಾನೇಜ್ ಮಾಡೋದು ಗೊತ್ತಿದೆ ನಿಮ್ಗೆ, ಹೇಳೋದೇನಿಲ್ಲ. ಈಗೇನು ಮಾಡಿದ್ವಲ್ಲ ಅದೇ ರೀತಿನೇ. ಓಕೆನಾ? ಸಾಕು ಇವತ್ತು. ನಾಳೆ ಸಿಗೋಣ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ವೆಲ್ಕಮ್ ಸರ್, ವೆಲ್ಕಮ್. ಗುಡ್ ನೈಟ್ ಸರ್. 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 ಥ್ಯಾಂಕ್ ಯು ಸರ್. ಗುಡ್ ನೈಟ್ ಸರ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್.